Good morning, everybody. Respected dignitaries on the dais. All my gratitude and respect to the founder of our school and my beloved father, Mr. Abdul Sir, present here, and all my love to the teachers of Gurukula Residential School, parents, and all the students present here on this occasion. I wish you all a very happy Republic Day. Today, we have gathered here to celebrate 77th Republic Day in our school. ಇವತ್ತು ನಾವು ನಮ್ಮ ಶಾಲೆಯಲ್ಲಿ ತುಂಬಾ ಹೆಮ್ಮೆಯಿಂದ ಹಾಗೆ ತುಂಬಾ ಗೌರವದಿಂದ ಗಣರಾಜ್ಯೋತ್ಸವನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಈ ದಿನ ಸೆಲೆಬ್ರೇಟ್ ಮಾಡುವ ಮೇನ್ ಉದ್ದೇಶ ಏನಂದ್ರೆ ಈ ದಿನ ನಮಗೆ ನಮ್ ಸಂವಿಧಾನ ಸಿಕ್ಕಿದ ದಿನ ಆಗಿದೆ. ಹಾಗೆ ಈ ಸಂವಿಧಾನದ ಹಿಂದೆ ಹಲವಾರು ಮಹಾನ್ ವ್ಯಕ್ತಿಗಳ ಶ್ರಮ ಮತ್ತೆ ತ್ಯಾಗ ಇದೆ. ಮುಖ್ಯವಾಗಿ ಸಂವಿಧಾನದ ಶಿಲ್ಪಿ ಅಂತ ನಾವು ಒಬ್ರಿಗೆ ಮಾತ್ರ ಕರಿತೀವಿ, ಅದು B.R. ಅಂಬೇಡ್ಕರ್ ಅವರಿಗೆ ಮಾತ್ರ. ಅಂಡ್ ವಿಲ್ ಆಲ್ಸೋ ಕಾಲ್ ಹಿಮ್ ಆಸ್ ಅ ಫಾದರ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್, ಬಿಕಾಸ್ ಆ ದಿನಗಳಲ್ಲಿ B.R. ಅಂಬೇಡ್ಕರ್ ಅವರು ಹಲವಾರು ದೇಶ ಸುತ್ತಿ ಆ ದೇಶಗಳಿರುವ ಎಲ್ಲ ಸಂವಿಧಾನನ ತಿಳ್ಕೊಂಡು ನಮ್ ದೇಶಕ್ಕೆ ಯಾವ ಸಂವಿಧಾನ ಸೂಟ್ ಆಗುತ್ತೋ ಆ ಸಂವಿಧಾನನ ನಮ್ ದೇಶಕ್ಕೆ ತಂದು he just represented the constitution of our nation. He is the only one to represent the constitution in our country. So we should be very proud of having a very brave leader in our very brave and best freedom fighter in our country. Usually ರಿಪಬ್ಲಿಕ್ ಡೇ ಅಂದ ತಕ್ಷಣ ನಾವು ಏನ್ ಥಿಂಕ್ ಮಾಡ್ತೀವಿ ಅಂದ್ರೆ, ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಅಂದ್ರೆ ನಮ್ ಪ್ರಕಾರ ಅವತ್ತಿನ ದಿನ ನಮಗೆ ನ್ಯಾಷನಲ್ ಹಾಲಿಡೇ ಇರುತ್ತೆ, ನ್ಯಾಷನಲ್ ಫೆಸ್ಟಿವಲ್ ಇರುತ್ತೆ, ಸೊ ಅದಕ್ಕೆ ಹಾಲಿಡೇ ಇರುತ್ತೆ. ದೆನ್ ಅವತ್ತಿನ ದಿನ ನಾವು ಫ್ಲಾಗ್ ಹಾಯ್ಸ್ಟ್ ಮಾಡ್ತೀವಿ, ಸ್ವೀಟ್ಸ್ ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ, ಎಲ್ಲ ಸೆಲೆಬ್ರೇಟ್ ಮಾಡ್ತೀವಿ. ಸೊ ನಮ್ ಪ್ರಕಾರ ಇಷ್ಟೇ ಸೆಲೆಬ್ರೇಷನ್ ಆಗಿರುತ್ತೆ. ಸೊ ಆಕ್ಚುಲ್ ಆಗಿ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಅಂದ್ರೆ ನಾವ್ ಏನ್ ಥಿಂಕ್ ಮಾಡ್ಬೇಕು ಅಂದ್ರೆ, we should actually remind of the freedom fighters. We should actually remind the sacrifices of the freedom fighters and the values they gave us, like freedom, equality, unity. We should respect them. And on this day, we should salute all the freedom fighters for their contribution, sacrifices, and all the struggles they gave us. Because of them, today we are able to celebrate the Republic Day on this day. And usually, how beautiful it is, alva? India ಅಂತ one word na ನಾವು ಕನ್ಸಿಡರ್ ಮಾಡಿದ್ರೆ, ಡಿಫ್ರೆಂಟ್ ಕಲ್ಚರ್ಸ್, ಡಿಫ್ರೆಂಟ್ ರಿಲಿಜಿಯನ್, ಡಿಫ್ರೆಂಟ್ ಫೆಸ್ಟಿವಲ್ಸ್, ಬಟ್ ಒನ್ ಇಂಡಿಯಾ. ಹೌ ಬ್ಯೂಟಿಫುಲ್ ಇಟ್ ಈಸ್. ಸೊ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ನಮ್ ಶಾಲೆಯಲ್ಲಿ ನಾವು ಎಲ್ಲಾ ನ್ಯಾಷನಲ್ ಫೆಸ್ಟಿವಲ್ಸ್ ಗಳನ್ನ ತುಂಬಾ ಜೋಶ್ ಆಗಿ, ತುಂಬಾ ಗ್ರೇಸ್ಫುಲಿ, ರೆಸ್ಪೆಕ್ಟ್ಫುಲಿ ಪ್ರತಿ ವರ್ಷ ನಾವು ಹೀಗೆ ಸೆಲೆಬ್ರೇಟ್ ಮಾಡ್ತೀವಿ. ಯಾಕಂದ್ರೆ ನಮ್ ಕಾನ್ಸೆಪ್ಟ್ ಏನಂದ್ರೆ, ಈಗಿಂದಾನೇ ನಮ್ ಮಕ್ಳಿಗೆ ಕಲ್ಚರ್ ನ ಕಲ್ಸ್ಕೊಡೋದು, ಅವ್ರಿಗೆ ಡಿಸಿಪ್ಲಿನ್ ಬೆಳಿಲಿ ಅಂತ. ಯಾಕಂದ್ರೆ ನಾವ್ ಹೇಳ್ತೀವಲ್ಲ, ಟುಡೇಸ್ ಜನರೇಷನ್ ಇಸ್ ಟುಮಾರೋಸ್ ಫ್ಯೂಚರ್. The rights of the today's future is the hands in the today's children ಅಂತ. ಸೊ ನಾವ್ ಈಗಿಂದಾನೇ ಮಕ್ಳಿಗೆ ಕಲ್ಚರ್ ರೆಸ್ಪೆಕ್ಟ್ ನ ಕಲ್ಸ್ಕೊಟ್ರೆ, then in the future they'll be a very good citizen for our nation, and they'll be disciplined, they'll respect each other, and they'll work hard to make our nation a better place. So at lastly, by ending the speech, I just want to end by saying, हमारा देश महान था, महान है और हमेशा महान रहेगा. जय हिंद. Thank you everyone. Truly an inspiring words, Mrs. Sania Zahra.